ಎಡಗೈಯೇ ಅಪಘಾತಕ್ಕೆ ಕಾರಣ. ಎಡಗೈಯೇ ಅಪಘಾತಕ್ಕೆ ಕಾರಣ. ಅಲ್ಲ, ನಿಮಗೆ ಎಡಗೈಯೇ ಅಪಘಾತಕ್ಕೆ ಕಾರಣ ಟೈಟಲ್ ಕೇಳಿದ್ರೆ ಸಿನಿಮಾ ಟೈಟಲ್ ತರ ಕೇಳುತ್ತಾ? ಯಾವ್ದೋ ಮೆಜೆಸ್ಟಿಕ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ದಂಗೆ ಕೇಳಿಸಲ್ವಾ? ಅಥವಾ ಯಾವ್ದೋ FIR ರಿಪೋರ್ಟ್ ತರ ಕಾಣಲ್ವಾ? ಎಡಗೈಯ ಅಪಘಾತಕ್ಕೆ ಕಾರಣ ಅನ್ನೋ ಟೈಟಲ್ ಕೇಳಿಸ್ಕೊಂಡ ತಕ್ಷಣ ನಾನು ಯಾವುದೋ ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ಕೊಂಡೆ. ಅದೇ ಬರುತ್ತಲ್ವಾ, ಇಮಿಡಿಯೇಟ್ ಆಗಿ 7 ಜನರಿಗೆ ಫಾರ್ವರ್ಡ್ ಮಾಡಿ ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ. ನಾನು ಯಾವುದೋ ಆ ಥರ ಫಾರ್ವರ್ಡ್ ಅನ್ಕೊಂಡು ಇಗ್ನೋರೇ ಮಾಡಿಬಿಟ್ಟೆ. ನಾನು ಫಸ್ಟ್ ಟೈಮ್ ಟೈಟಲ್ ಕೇಳಿದಾಗ ಹೀಗೂ ಉಂಟೆ ಹೆಡ್ಲೈನ್ ತರ ಇತ್ತು, ಎಡಗೈಯೇ ಅಪಘಾತಕ್ಕೆ ಕಾರಣ. ನಮ್ ಡೈರೆಕ್ಟರ್ ಒಂದ್ ದಿವಸ ಫುಲ್ ಫಿಲಾಸಫಿಕಲ್ ಮೂಡಲ್ ಇದ್ರು. ನೀವು ಕಬಿ ಖುಷಿ ಕಬಿ ಗಮ್ ನೋಡಿದಿರಲ್ಲ, ನಾವು ಗೆಟ್ ರೆಡಿ ಫಾರ್ ಕಬಿ ಲೆಫ್ಟ್ ಕಬಿ ಬ್ಲೇಮ್ಡ್ ಅಂದ್ರು. ತಲೆ ಬುಡ ಅರ್ಥ ಆಗಿಲ್ಲ. ಆದ್ರೂ ಅವ್ರು ಹೇಳಿದ್ರಲ್ಲಿ ಏನೋ ವಿಷಯ ಇದೆ ಅಂತ ನಾನು ಏನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಅಯ್ಯೋ. He said that this title is not just a name, it's a verdict. ಅದೇ ಕೋರ್ಟ್ ರೂಮಲ್ಲಿ ಹೇಳ್ತಾರಲ್ಲ ಜಡ್ಜು, the defendant is left-handed, hence ಎಡಗೈಯೇ ಅಪಘಾತಕ್ಕೆ ಕಾರಣ. ಡೈರೆಕ್ಟರು ನನಗೆ ಒಂದು ದೊಡ್ಡ ಟೆಡ್ ಟಾಕೇ ಕೊಟ್ಬಿಟ್ರು. ಈ ಸೊಸೈಟಿ ಯಾವತ್ತು ಸಿಸ್ಟಮ್ನ ಬ್ಲೇಮ್ ಮಾಡಲ್ಲ, ಯಾವತ್ತಿದ್ರು ಬ್ಲೇಮ್ ಮಾಡೋದು ಮನುಷ್ಯನ್ನ. ಅವನೇನಾದ್ರೂ ಎಡಗೆವನ ಆಗ್ಬಿಟ್ಟಿದ್ರೆ ಅಷ್ಟೇ, ಮುಗೀತು ಅವನ ಕತೆ. ಅವ್ನ್ ಮಾಡಿದ್ದೆಲ್ಲ ತಪ್ಪು. ನಿಮ್ಗೇನಾದ್ರೂ ಅರ್ಥ ಆಯ್ತಾ? ನನಗೂ ಏನೂ ಅರ್ಥ ಆಗಿಲ್ಲ. ನಾನ್ ಡೈರೆಕ್ಟ್ರಿಗೆ ಹೇಳೇ ಬಿಟ್ಟೆ, ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಇಷ್ಟುದ್ದ ಟೈಟ್ಲ್ ಇಡೋ ಬದಲು ಸಿಂಪಲ್ ಆಗಿ EAK ಅಂತ ಇಟ್ಬಿಡಿ. ಟ್ವೀಟ್ ಮಾಡೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಬಳಸೋದಕ್ಕೆಲ್ಲ ಈಸಿ ಆಗುತ್ತೆ. ಅವರು ಜನರು ಬಾಯ್ಪಾಠ ಮಾಡ್ಲಿ ಅಂದ್ರು. ಬಾಯ್ಪಾಠ ಮಾಡೋದಕ್ಕೆ ಏನೇನು ಮಗ್ಗಿನ ಸಿನಿಮಾ ಇದು. ಅವ್ರು ಹೇಳಿದ್ರಲ್ಲಿ ಒಂದೇ ಒಂದು ಅಕ್ಷರನೂ ಅರ್ಥ ಆಗಿಲ್ಲ. ಡೈರೆಕ್ಟರ್ ಅಳೋದೊಂದು ಬಾಕಿ, ಅದಕ್ಕೆ ನಾವು ಎಸ್ ಅಂದ್ಬಿಟ್ವಿ.